ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಇವತ್ತಿನ ವ್ಲಾಗ್ ಬಂದು ಬುಜ್ಜಿ ಬೇಬಿ ಬರ್ಡೇ ಹತ್ರ ಬರ್ತಾ ಇದೆ. ಸೊ ಹಾಗಾಗಿ ಅವ್ನ ಬರ್ಡೇಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅವ್ರನ್ನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಸ್ವಲ್ಪ ಸರ್ಪ್ರೈಸ್ ಆಗಿ ಅವ್ರಿಗೆ ಗಿಫ್ಟ್ ಎಲ್ಲ ತೊಗೋಬೇಕು, ಹಾಗಾಗಿ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹತ್ರ ಬಿಟ್ಬಿಟ್ಟು ಹೋಗ್ತೀವಿ ಇವತ್ತು. ಸೊ ನೋಡೋಣ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬುಜ್ಜಿ ಬೇಬಿಗೆ ಬರ್ಡೇ ಗಿಫ್ಟ್ ತಗೊಂಡು ಬರಕ್ಕೆ ಹೋಗೋಣ, ಮನೆ ಹೋಗೋಣ. ಪಾಪ ಅವನು ಕರ್ಕೊಂಡು ಹೋಗ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ, ಅವನ್ನ ಬಿಟ್ಟು ಹೋಗ್ತೀವಿ ಅಂತ ಅವನಿಗೆ ಗೊತ್ತಿಲ್ಲ. ಸೊ ನೋಡೋಣ, ಬನ್ನಿ ಹೋಗೋಣ. ಬುಜ್ಜಿ ಬೇಬಿ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಹೇಗೋ ಸಮಾಧಾನ ಮಾಡಿ ನಮ್ಮ ಅತ್ತೆ ಹತ್ರ ಬಿಟ್ಬಿಟ್ಟು ನಾನು ಹಸ್ಬೆಂಡು ಇವಾಗ ಹೊರಟ್ವಿ. ಹಾಗೆ ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ಬುಜ್ಜಿ ಬೇಬಿ ಬರ್ತಡೇ ಅಂತ ಹೇಳಿದ್ದಕ್ಕೆ ಬಟ್ಟೆ ತೊಗೊಳ್ಳಿ ಅಂತ ಹೇಳಿ ಅವರು ಕೂಡ ದುಡ್ಡು ಕೊಟ್ಟರು. ನಾನು ರೇಗಿಸ್ತಾ ಇದ್ದೆ, ಎಲ್ಲರಿಗೂ ಕೊಡ್ತೀರಾ, ನನಗೆ ಮಾತ್ರ ಕೊಡಲ್ಲ ನನ್ನ ಬರ್ಡೇ ದಿನ ಅಂತ. ಅವರು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳಿದರು. ತಮಾಷೆ ಮಾಡಿಕೊಂಡು ಹಾಗೆ ಆನ್ ದ ವೇ ಹೋಗ್ತಾ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ದೇವನಹಳ್ಳಿಗೆ ಬಂದ್ವಿ. ಮಕ್ಕಳಿಗೆ ಶಾಪಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಸ್ಬೆಂಡು ಕಾರ್ ವಾಶ್ ಮಾಡಬೇಕು, ಹೇಗಿದ್ರು ಬಂದಿದ್ದೀವಿ ಒಂದು ಸ್ವಲ್ಪ ಹೊತ್ತಿದ್ದು ವೆಯ್ಟ್ ಮಾಡಿಕೊಂಡು ಕಾರ್ ವಾಶ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೋಗಿ ಕಾರ್ ವಾಷಿಂಗ್ ನಿಲ್ಸಿದ್ವಿ. ಅವರೊಂದು ಹಾಫ್ ಆನ್ ಅವರ್ ಆಗುತ್ತೆ ವೆಯ್ಟ್ ಮಾಡಿ ಅಂತ ಹೇಳಿದ್ರ. ಸೊ ನಾವು ಕೂಡ ಕುತ್ಕೊಂಡು ನೋಡ್ತಾ ಇದ್ವಿ ಹೇಗೆಲ್ಲ ಕ್ಲೀನ್ ಮಾಡ್ತಾರೆ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಬೋರ್ ಹೊಡಿತಿತ್ತು ಅಂದ್ಬಿಟ್ಟು ಪಕ್ಕದಲ್ಲಿ ಅಲ್ಲೇ ಕಾಫಿ ಟೀ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನೋಣ ಅಂತ ಹೇಳಿ ಹೋಗಿದ್ದೆ. ಈ ಸಮ್ಮರಲ್ಲೂ ನಮ್ಮ ಹಸ್ಬೆಂಡಿಗೆ ಟೀ ಕುಡಿಬೇಕು ಅಂತ ಅನಿಸುತ್ತೆ. ನನಗಂತೂ ಟೀ ಅಂದ್ರೇ ಆಗಲ್ಲ, ಬಟ್ ಚೆನ್ನಾಗಿತ್ತು ಕುಡಿದೆ. ಅದಾದಮೇಲೆ ಕಾರೆಲ್ಲ ಹೇಗೆ ಮೇಲೋಗುತ್ತೆ ಅಂತ ತುಂಬ ದಿನದಿಂದ ಅಂದ್ಕೊಂಡೆ. ಇವತ್ತೇ ಲೈವಾಗಿ ನೋಡಿದ್ದು. ನಮ್ಮ ಕಾರ್ ಎಷ್ಟೊಂದು ಹೈಟಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಸ್ಬೆಂಡಿಗೆ ರೇಗಿಸ್ತಾ ಇದ್ದೆ. ಅದಾದಮೇಲೆ ಕಾರ್ ವಾಶ್ ಮಾಡೋಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ರು. ಸೊ ವಾಶ್ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಫುಲ್ಲು ಸ್ನೋ ಥರ ಬಿಡ್ತಾಯಿದ್ರು. ನಾನು ನಮ್ಮ ಹಸ್ಬೆಂಡಿಗೆ ರೇಗಿಸ್ತಾ ಇದ್ದೆ, ಕಾರು ಸ್ನೋ ವಾಶ್ ಎಲ್ಲ ಮಾಡಿಸ್ತಾ ಇದ್ದೀರಾ ನೀವು ಅಂತ ಹೇಳಿ. ಆಮೇಲೆ ಅವರಿಲ್ಲ, ಅದು ಫೋಮ್ ಹಾಕಿ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಸೊ ತುಂಬ ಚೆನ್ನಾಗಿ ಕ್ಲೀನೆಲ್ಲ ಮಾಡಿಕೊಟ್ರು. ಸೊ ಕ್ಲೀನೆಲ್ಲ ಮಾಡಿಬಿಟ್ಟು ವಾಶ್ ಮಾಡಿ ಕೊಟ್ಟಮೇಲೆ ನಾವು ಕೂಡ ಕಾರೆಲ್ಲ ತೊಗೊಂಡು ಇವಾಗ ದೇವನಹಳ್ಳಿ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಫಸ್ಟು ಮಕ್ಳಿಗೆ ಬಟ್ಟೆ ಎಲ್ಲ ತೊಗೊಂಬಿಡೋಣ ಅಂತ ಹೇಳಿ ಇಬ್ರಿಗೂ ಯಾರದೇ ಬರ್ತಡೇ ಬಂದರೂ ಒಬ್ರಿಗಲ್ಲ ಇಬ್ರಿಗೂ ಬಟ್ಟೆ ತೊಗೊಳ್ಳೇಬೇಕು ನಾವು. ಅದಕ್ಕೋಸ್ಕರ ಇಲ್ಲಿ ಮಹಾಲಕ್ಷ್ಮಿ ಗಾರ್ಮೆಂಟ್ಸ್ ಅಂತ ಇತ್ತು. ಬಿಕಾಸ್ ಹೋದ ವರ್ಷ ಚಿರು ಬರ್ತಡೇಗೆ ಇಲ್ಲೇ ತೊಗೊಂಡಿದ್ದು, ಇಬ್ರಿಗೂ ಒಂದೇ ಥರ ಸಿಕ್ತು. ಹಾಗಾಗಿ ಈ ವರ್ಷವೂ ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ತುಂಬ ಕಲೆಕ್ಷನ್ಸ್ ಇತ್ತು. ನಾರ್ಮಲಾಗೆ ಡ್ರೆಸ್ ಹುಡುಕ್ತೀವಿ ನಾವು, ತುಂಬ ಗ್ರ್ಯಾಂಡಾಗೆಲ್ಲ ಏನೂ ಬೇಡ. ಹಾಗಾಗಿ ಫಸ್ಟು ತುಂಬ ತೋರಿಸಿದ್ರು, ಬಟ್ ನಮ್ಗೆ ಅದು ಯಾವಾಗೋ ಇಷ್ಟ ಆಗಿಲ್ಲ. ಆಮೇಲೆ ಅವ್ರಿಗೆ ಹೇಳಿದ್ವಿ ಇಬ್ಬರು ಮಕ್ಕಳಿಗೂ ಒಂದೇ ಥರ ಬೇಕು, ಇಬ್ಬರು ಗಂಡು ಮಕ್ಕಳು, ಏಜ್ ಮಾತ್ರ ಡಿಫ್ರೆನ್ಸು ಅಂತ ಹೇಳಿ. ಅವರು ಸರಿ ಅಂತೇಳಿ ತುಂಬ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರು. ಫೈನಲಿ ಒಬ್ರಿಗಿದ್ರೆ ಇನ್ನೊಬ್ರಿಗೆ ಸೈಜ್ ಸಿಗ್ತಿದ್ದಿಲ್ಲ, ಅವನಿಗೆ ಸಿಕ್ಕಿದ್ರೆ ಇವನಿಗೆ ಸಿಗ್ತಿದ್ದಿಲ್ಲ. ಏನಪ್ಪ ಮಾಡೋದು ಅಂತ ಅನ್ಕೊತಾ ಇದ್ವಿ. ಫೈನಲಿ ಇಬ್ರಿಗೂ ಸೇರಿಸಿ ಒಂದು ಸೈಜ್ ಸಿಕ್ತು. ಡ್ರೆಸ್ ಕೂಡ ಇಷ್ಟ ಆಯಿತು ಇಬ್ರಿಗೂ. ಸರಿ ತೊಗೊಳ್ಳೋಣ ಇದೆ ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಯಾವ ಡ್ರೆಸ್ಸು ಅಂತ ಹೇಳ್ಬಿಟ್ಟು ಬರ್ಡೇ ದಿನ ತೋರಿಸ್ತೀನಿ. ಅದಾದಮೇಲೆ ಬಿಲ್ಲೆಲ್ಲ ಹಾಕಿಸ್ಬೇಕಾಗಿತ್ತಾ. ಸೊ ಬಿಲ್ಲೆಲ್ಲ ಹಾಕಿಸ್ಕೊಂಡು ಡ್ರೆಸ್ ಎಲ್ಲ ಈಸ್ಕೊಂಡು ಇನ್ನೇನು ಹೊರಡಬೇಕು ಇಲ್ಲಿಂದ. ತುಂಬ ಚೆನ್ನಾಗಿದೆ ಕಲೆಕ್ಷನ್ನು. ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನಿಸುತ್ತೆ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಆ್ಯಂಡ್ ಒಂದೇ ಥರ ಸಿಗೋದು ಡೌಟ್ ಅಲ್ವಾ, ಇಲ್ಲಿ ಮಾತ್ರ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ. ಹಾಗಾಗಿ ತೊಗೊಂಡ್ವಿ. ಅದಾದಮೇಲೆ ನೆಕ್ಸ್ಟು ನಾವು ಕೇಕ್ ಆರ್ಡ್ರ್ ಕೊಡೋಣ ಅಂತ ಹೇಳ್ಬಿಟ್ಟು ಪೇಸ್ಟ್ರಿ ಮಾನಿ ಅಂತ ಒಂದು ಹೊಸ್ದಾಗಿ ಓಪನ್ ಆಗಿದೆ ಇಲ್ಲಿ ದೇವನಹಳ್ಳಿಯಲ್ಲಿ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಹಸ್ಬೆಂಡ್, ಟೇಸ್ಟ್ ಎಲ್ಲ ಸರಿ ಅಂತೇಳಿ ಇಲ್ಲೇ ಹೋಗಿ ಕೇಕೆಲ್ಲ ಆರ್ಡ್ರ್ ಕೊಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನಾವು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ವಿ ಯಾವ ಥರ ಥೀಮಲ್ಲಿ ಕೇಕ್ ಬೇಕು ಅಂತ ಹೇಳಿಬಿಟ್ಟು. ಫಸ್ಟು ಫ್ಲೇವರ್ ಎಲ್ಲ ಸೆಲೆಕ್ಟ್ ಮಾಡಿ ಯಾವ ಫ್ಲೇವರ್ ಬೇಕು ಅಂತ ಹೇಳ್ತಾ ಇದ್ರು. ಸರಿ ಅಂತ ನಾವು ಮ್ಯಾಂಗೋ ಇಲ್ಲ ಆಲ್ಫಾನ್ಸೋ ಮ್ಯಾಂಗೋ ಚೆನ್ನಾಗಿರುತ್ತೆ ನೋಡಿ ಅಂತ ಹೇಳಿದ್ರು. ಸರಿ ಅಂತೇಳಿ ಅದನ್ನೇ ಡಿಸೈಡ್ ಮಾಡಿದ್ವಿ. ಆಮೇಲೆ ನಮ್ಗೆ ಯಾವ ಥರ ಥೀಮಲ್ಲಿ ಬೇಕು ಅಂತ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಬಿಕಾಸ್ ಸೆಕೆಂಡ್ ಇಯರ್ ಸ್ವಲ್ಪ ಚೆನ್ನಾಗಿರಲಿ ಕೇಕೆಲ್ಲ. ನಾವು ತುಂಬ ಡೆಕೋರೇಷನ್ ಗ್ರ್ಯಾಂಡಾಗೆಲ್ಲ ಮಾಡಲ್ಲ, ಬಟ್ ಕೇಕೆಲ್ಲ ಚೆನ್ನಾಗಿರಬೇಕು, ಅವ್ರಿಗೆ ಇಷ್ಟ ಆಗೋ ಥರ ಥೀಮೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿ. ಆಲ್ರೆಡಿ ನನ್ನ ಹತ್ರ ಒಂದು ರೆಫರೆನ್ಸ್ ಪಿಕ್ ಇತ್ತು, ಅದನ್ನು ಕೂಡ ತೋರಿಸ್ತಾ ಇದ್ವಿ. ಆಮೇಲೆ ಅವ್ರ ಹತ್ರನೂ ಕೆಲವೊಂದು ಅದೇ ಥೀಮಲ್ಲಿ ರೆಫರೆನ್ಸ್ ಪಿಕ್ ಇತ್ತು, ನೋಡಿ ನಿಮ್ಗೆ ಇಷ್ಟ ಆದರೆ ಅದೇ ಥರ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರು ತೋರಿಸಿದ ರೆಫರೆನ್ಸ್ ಪಿಕ್ ಒಂದು ತುಂಬ ಇಷ್ಟ ಆಯಿತು. ಅವ್ರಿಗೆ ಅದೇ ಥರ ಬೇಕು ಅಂತೆಲ್ಲ ಎಕ್ಸ್ಪ್ಲೈನ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರೋ ಅಮೌಂಟು ಪೇ ಮಾಡಿ, ಆಮೇಲೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂದರೆ ಹೆಸರು ಅದು ಇದು ಎಲ್ಲ ಕೇಳ್ತಾರಲ್ಲ ಅದನ್ನೆಲ್ಲ ಬರ್ಕೊಟ್ಟು ಯಾವ ಟೈಮಿಂಗ್ಸಿಗೆಲ್ಲ ಬೇಕು ಅಂತ ಹೇಳಿಬಿಟ್ಟು
ಕೇಕ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಸ್ವಲ್ಪ ಚೆನ್ನಾಗಿ ಮಾಡಿಕೊಡಿ ಅಂತಲೂ ಕೂಡ ಹೇಳಿದ್ವಿ. ಅವರು ಇಲ್ಲ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಹಾಗೆ ಅಲ್ಲಿ ಫಸ್ಟ್ ಟೈಮ್ ನಾನು ಚೀಸ್ ಕೇಕ್ ಕೂಡ ಟ್ರೈ ಮಾಡಿದೆ. ಚೀಸ್ ಕೇಕ್ ಯಾವತ್ತೂ ತಿಂದೇ ಇದ್ದಿದ್ದಿಲ್ಲ ನಾನು. ಚೆನ್ನಾಗಿತ್ತು. ಇವಾಗ ನಾವು ಬುಜ್ಜಿ ಬೇಬಿ ಬರ್ತ್ಡೇಗೆ ಒಂದು ಸೈಕಲ್ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಅವನಿಗೆ ಕೊಟ್ಟರೆ ಚಿರುನು ಹಠ ಮಾಡ್ತಾನೆ. ಸೊ ಹಾಗಾಗಿ ಇಬ್ರಿಗೂ ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇನ್ನೂ ಒಂದು 2 ಡೇಸ್ ಇದೆ. ಇದನ್ನ ಇವಾಗ ತೊಗೊಂಡೋಗಿ ಅದನ್ನು ಅವರಿಂದ ಮಡ್ಚಿಕ್ಕೋದೇ ದೊಡ್ಡ ಸಾಹಸ. ಸೊ ನೋಡೋಣ ಯಾವ ತೊಗೊತೀವಿ ಅಂತ ಹೇಳ್ಬಿಟ್ಟು ಇಬ್ಬರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು. ಸೊ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದಲ್ಲೇ ತೊಗೊಂಡೋಗಿ ಇಟ್ಬಿಟ್ಟು ಬರ್ಡೇ ದಿನ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟು ನಾವು ಫಸ್ಟ್ ಕ್ರೈಗೆ ಹೋದ್ವಿ. ಅಲ್ಲಿ ಸೈಕಲ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ಬಟ್ ತುಂಬ ಚಿಕ್ಕ ಸೈಕಲ್ ಇತ್ತು. ಬುಜ್ಜಿ ಬೇಬಿ 1 ವರ್ಷನೂ ಓಡ್ಸೋಕ್ಕಾಗಲ್ಲ. ಹಾಗೆ ಚಿರು ಕೂಡ ಇದ್ದಿದ್ದಿಲ್ಲ. ಇಬ್ಬರಿಗೂ ತೊಗೊಂಡ್ರೆ ಒಂದೇ ಹತ್ರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ದೇವನಹಳ್ಳಿಯಲ್ಲಿ ಒಂದು ರೋಡೇ ಇದೆ, ಫುಲ್ಲು ಸೈಕಲ್ ಶಾಪ್ಗಳೆಲ್ಲ ಇರುತ್ತೆ. ಅಲ್ಲಿ ಫಸ್ಟು ಒಂದು ಹತ್ರ ಹೋಗಿ ವಿಚಾರಿಸಿದ್ವಿ. ಅಲ್ಲಿ ಒಂದು ಕ್ವಾಲಿಟಿ ಆಗಿರೋ ಸೈಕಲ್ ಕೂಡ ಇತ್ತು, ಹೀರೋ ಬ್ರ್ಯಾಂಡ್ ಅಂತೆ. ಅದಾದಮೇಲೆ ಬುಜ್ಜಿ ಬೇಬಿಗೂ ಅಷ್ಟೇ ಅವನ ಸೈಜಿಗೆ ಅಂದರೆ ಇನ್ನೂ ಒಂದು 2-3 ವರ್ಷ ಓಡಿಸಿದ್ರು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ ಥರದ್ದು ಒಂದು 2 ಸೈಕಲ್ ಏನೋ ನೋಡಿದ್ವಿ. ಅದರಲ್ಲೂ ಡಿಫ್ರೆಂಟ್ ಕಲರ್ಗಳೆಲ್ಲ ಇತ್ತು. ಹಸ್ಬೆಂಡು ಮಾತಾಡ್ತಾ ಇದ್ರು ಏನು ಎಂತ ಅಂತ. ಆ್ಯಂಡ್ ಆಲ್ರೆಡಿ ಒಂದ್ಸಲಿ ತೊಗೊಂಡು 1 ವಾರನೂ ಅದು ಬಾಳಿಕೆ ಬಂದಿಲ್ಲ. ಹಾಗಾಗಿ ಈ ಸಲ ಆ ಥರ ಎಲ್ಲ ಆಗಬಾರ್ದು, ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಆದರೂ ಪರವಾಗಿಲ್ಲ, ತುಂಬ ದಿನ ಬಾಳಿಕೆ ಬರಲಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಆ್ಯಂಡ್ ಅವರೊಂದು 3 ಕಲರ್ ಏನೋ ತೋರಿಸಿದ್ರು. ಸರಿ ಅಂತ ಹೇಳಿ ನಮಗೆ ಇಷ್ಟ ಆಗಿರೋ ಇಬ್ರಿಗೂ ಒಂದೊಂದು ಸೈಕಲ್ ಕೂಡ ತೊಗೊಂಡ್ವಿ. ಒಬ್ನಿಗೆ ಕೊಟ್ಟರೆ ಒಬ್ನಿಗೆ ಬೇಜಾರಾಗುತ್ತೆ. ಆ್ಯಂಡ್ ಬುಜ್ಜಿ ಬೇಬಿ ಹತ್ರನೂ ಇವತ್ತವರೆಗೂ ಒಂದು ಸೈಕಲ್ಲು ಕೊಡಿಸಿಲ್ಲ. ಚಿರು ಹತ್ರ ಆಲ್ರೆಡಿ ಕೊಡಿಸಿದ್ವಿ, ಬಟ್ ಅವ್ನು ಸರಿಯಾಗಿ ಇಟ್ಕೊಂಡಿಲ್ಲ. ಹಾಗಾಗಿ ಇಬ್ರಿಗೂ ಈ ಸಲ ಕೊಡಿಸ್ಬಿಡೋಣ ಅಂತ ಹೇಳಿ ತೊಗೊಂಡ್ವಿ. ಆ್ಯಂಡ್ ರೇಟೆಲ್ಲ ಮಾತಾಡಿದ್ಮೇಲೆ ಅವರು ಸ್ವಲ್ಪ ಅಲ್ಲಿ ಫಿಟ್ಟಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮಾಡಿ ಕೊಟ್ಟರು. ನೆಕ್ಸ್ಟು ಅದನ್ನು ನಾವು ಕಾರಲ್ಲಿ ತೊಗೊಂಡು ಹೋಗ್ಬೇಕಾಗಿತ್ತು. ಅವರು ಇಲ್ಲ ಕಾರಲ್ಲೆಲ್ಲ ಆಗಲ್ಲ, ನೀವು ಬೈಕ್ ಏನಾರ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ನಾವು ಕಾರಲ್ಲೇ ಆಗಲ್ಲ, ಇನ್ನು ಬೈಕಲ್ಲಿ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಹಿಂದ್ಗಡೆ ಇರೋ ಸೀಟು ಮತ್ತು ಎಲ್ಲನೂ ಅದನ್ನು ರಿಮೂವ್ ಮಾಡಿಬಿಟ್ಟು ಜಾಗ ಎಲ್ಲ ಮಾಡ್ತಾಯಿದ್ರು. ಇಲ್ಲ ಇದರಲ್ಲೇ ತೊಗೊಂಡೋಗೋಣ ಆಗತ್ತೆ ಅಂತ ಹೇಳಿ. ಅವರು ಕೂಡ ಹಿಂದೆ ಡಿಕ್ಕಿ ಎಲ್ಲ ಸ್ಪೇಸಸ್ ಇರುತ್ತಲ್ಲ ಅದು ಕೂಡ ಎಲ್ಲ ರಿಮೂವ್ ಮಾಡಿಬಿಟ್ಟು ಫೈನಲಾಗೆ ಜಾಗ ಎಲ್ಲ ಮಾಡಿದ್ರು. ಆರಾಮಾಗಿ 2 ಸೈಕಲ್ ಕೂಡ ಅದರೊಳಗಡೆ ಇಡಿಸ್ತು. ಬಟ್ ಅದನ್ನೆಲ್ಲ ನಾವು ಅದರೊಳಗಡೆ ಇಡೋಷ್ಟರಲ್ಲಿ ಫುಲ್ಲು ಸಾಕಾಗೋಯ್ತು. ಎಲ್ಲಿ ಕಾರ್ ಎಲ್ಲಾರ ಡ್ಯಾಮೇಜ್ ಆಗಿಬಿಡುತ್ತೋ, ಗ್ಲಾಸಿಗೆ ಏನಾರ ಟಚ್ ಆಗೋಗ್ಬಿಡುತ್ತೋ ಅನ್ನೋ ಭಯನೇ ನಮಗಂತೂ ಜಾಸ್ತಿ ಆಗ್ತಾಯಿತ್ತು. ಬಟ್ ಆ ಥರ ಎಲ್ಲ ಏನೂ ಆಗಿಲ್ಲ, ಆರಾಮಾಗಿ ಅದರೊಳಗಡೆ ಹೋಯಿತು. ಸೊ ಅದನ್ನೆಲ್ಲ ತೊಗೊಂಡ್ವಿ. ನಮಗಂತೂ ಫುಲ್ ಖುಷಿ ಆಗ್ತಾಯಿತ್ತು. ನನಗಿಂತ ಅವರಿಬ್ಬರು ಎಕ್ಸ್ಪ್ರೆಷನ್ ಹೇಗಿರುತ್ತೆ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದರೆ ಅದೇ ಖುಷಿ ಆಗ್ತಾಯಿತ್ತು. ಬಟ್ ಇವಾಗಲೇ ಇದನ್ನು ಅವ್ರಿಗೆ ಕೊಡೋಲ್ಲ, ನಾವು ಸರ್ಪ್ರೈಸಾಗಿ ಅವ್ರ ಹತ್ರ ರಿವೀಲ್ ಮಾಡಿಸೋಣ ಅಂತ ಹೇಳಿಬಿಟ್ಟು. ಇದು ಅವ್ರಿಗೆ ಗೊತ್ತಿಲ್ಲದೇ ಹುಷಾರಾಗಿ ಇಟ್ಕೋಬೇಕು, ಮೇನ್ ಅದೇ ಟಾಸ್ಕ್ ಇರೋದು ನಮ್ಮದು. ಆ್ಯಂಡ್ ಹೇಗೆ ಕಾಣಿಸ್ತಿದೆ ಸೈಕಲ್, ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಸೈಕಲೆಲ್ಲ ತೊಗೊಂಡು ಗೋಲ್ಗುಪ್ಪ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ತುಂಬ ದಿನ ಆಗಿದ್ದು ತಿಂದಲೇ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತಿನ್ಕೊಂಡು ಇವಾಗ ವಾಪಸ್ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಇಬ್ರಿಗೂ ಕೂಡ ಸೈಕಲ್ ತೊಗೊಂಡ್ವಿ. ಹೇಗೋ ಮಾಡಿ ಕಷ್ಟಪಟ್ಟು ಕಾರ್ ಒಳಗಡೆ ಹಾಕ್ಕೊಂಡಿದ್ದೀವಿ. ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಗೊತ್ತಿಲ್ದಂಗೆ ಇವತ್ತು ಎತ್ತಿಟ್ಟು ಬರ್ಡೇ ದಿನ ಸರ್ಪ್ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೋಡೋಣ, ಈ ಥರ ಫೀಲ್ ಮಾಡ್ಕೊಂಡಿದ್ದೀವಿ. ಸೈಕಲ್ ಏನೋ ಮನೆಗೆ ತೊಗೊಂಡು ಬಂದುಬಿಟ್ವಿ. ಆದರೆ ಮನೆ ಒಳಗಡೆ ತೊಗೊಂಡೋದ್ರೆ ಅವರಿಬ್ರಿಗೂ ಗೊತ್ತಾಗೋಗ್ಬಿಡುತ್ತೆ. ಹಾಗಾಗಿ ನಾವು ಕಾರ್ ಒಳಗಡೆನೇ ಇರಲಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ಕಾರ್ ಒಳಗಡೆನೇ ಬಿಟ್ವಿ. ಹಸ್ಬೆಂಡು ಕಾರ್ನ ನಮ್ಮ ಮನೆ ಎದುರುಗಡೆ ಈ ಥರದ್ದೊಂದು ದ್ರಾಕ್ಷಿ ತೋಟ ಇದೆ, ಅದ್ರ ಒಳಗಡೆ ನಿಲ್ಲಿಸ್ತಾರೆ. ಸೇಫ್ಟಿ ಆಗೂ ಇರುತ್ತೆ ಮತ್ತು ಜಾಸ್ತಿ ಬಿಸಿಲಲ್ಲೆಲ್ಲ ಇರಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಎಷ್ಟೊಂದು ದ್ರಾಕ್ಷಿ ಬಿಟ್ಟಿದೆ. ಎದುರುಗಡೆ ಇದ್ದರೂ ನಾವೇನು ಜಾಸ್ತಿ ಅಲ್ಲೆಲ್ಲ ಹೋಗಲ್ಲ. ನೋಡಿದ್ರೆ ಫುಲ್ಲು ದ್ರಾಕ್ಷಿ ಬಿಟ್ಬಿಟ್ಟಿತ್ತು, ಎಲ್ಲ ನೇತಾಡ್ತಾ ಇತ್ತು, ನನ್ನ ತಲೆಗೆಲ್ಲ ಟಚ್ ಆಗ್ತಾ ಇತ್ತು. ಸೊ ಅದೇ ಒಂಥರ ಖುಷಿ ಆಯಿತು. ಇದು ಬ್ಲ್ಯಾಕ್ ಕಲರ್ ಗ್ರೇಪ್ಸು, ಜಾಸ್ತಿ ವೈನಿಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಬಟ್ ಹುಳಿ ಲೈಟಾಗಿ ಹುಳಿ ಇರುತ್ತೆ. ನಾವೇನು ಜಾಸ್ತಿ ಅಷ್ಟೊಂದು ತಿನ್ನಲ್ಲ. ಚೆನ್ನಾಗಿತ್ತು, ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ಫೋಟೋಶೂಟ್ ಮಾಡ್ಸೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಜಾಗ. ಅದಾದಮೇಲೆ ಕಾರ್ನ ಅಲ್ಲೇ ಬಿಟ್ಬಿಟ್ಟು ನಮಗೇನು ಗೊತ್ತಿಲ್ಲ, ಜಸ್ಟ್ ಬಟ್ಟೆ ಮಾತ್ರ ತೊಗೊಂಡು ಬಂದಿರೋದು ಅಂದ್ಕೊಂಡು ಮನೆಗೆ ಹೋದ್ವಿ. ರೆಸ್ಟ್ ಎಲ್ಲ ಮಾಡಿಬಿಟ್ಟು ಟೆರೆಸ್ ಗಾರ್ಡನಲ್ಲಿ ಸ್ವಲ್ಪ ಸೊಪ್ಪೆಲ್ಲ ಬಿಟ್ಟಿತ್ತು, ದಂಟು ಪಾಲಕ್ಕೆಲ್ಲ.
ಸರಿ ಎಲ್ಲ ಕಿತ್ಕೊಂಡು ಇವತ್ತು ಅಡುಗೆ ಮಾಡಿಬಿಡೋಣ ಇದರಲ್ಲೇ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ನಾನು ಇವಾಗ ಸ್ವಲ್ಪ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಬೆಳೆಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸೊಪ್ಪುಗಳನ್ನ ಹಾಕ್ತಾ ಇರ್ತೀನಿ. ಒಂದು ಚೀಲ ಖಾಲಿ ಆಗ್ತಿದ್ದಂಗೆ ಅಂದರೆ ಗ್ರೋ ಬ್ಯಾಗ್ ಖಾಲಿ ಕ್ಕಿಂತ ಮುಂಚೆನೇ ಇನ್ನೊಂದು ಗ್ರೋ ಬ್ಯಾಗಲ್ಲಿ ನಾನು ಸೀಡ್ಸ್ ಎಲ್ಲ ಹಾಕ್ಬಿಟ್ಟಿರ್ತೀನಿ. ಸೊ ಒಂದು ಖಾಲಿ ಆಗ್ತಿದ್ದಂಗೆ ಇನ್ನೊಂದು ಕೂಡ ರೆಡಿ ಆಗಿರುತ್ತೆ. ಇವಾಗೆಲ್ಲ ನಾನು ಮನೆಗೆ ಸೊಪ್ಪು ಎಲ್ಲ ಅಂದರೆ ತೊಗೊಂಡೇ ಬರಲ್ಲ ದುಡ್ಡು ಕೊಟ್ಟು. ನಮ್ಮಿಬ್ಬರು ಲೆಕ್ಕ, ನಮ್ಮ ಮಕ್ಳದೇನು ಲೆಕ್ಕ ಇಲ್ಲಲ್ಲ ಊಟ. ಸೊ ಹಾಗಾಗಿ ಇಬ್ಬರಿಗೆ ಆರಾಮಾಗಿ ಆಗುತ್ತೆ ಇದು ಒನ್ ಟೈಮಿಗೆ. ಸೊ ಹಾಗಾಗಿ ಇಲ್ಲಿಂದನೇ ಎಲ್ಲನೂ ಕಿತ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿ ಬಿಡುತ್ತೆ. ಇವಾಗ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲೂ ಕೂಡ ಹಾಕಿದ್ದೀನಿ, ಎಲ್ಲ ಗ್ರೋ ಆಗುತ್ತೆ ನೋಡಬೇಕು. ಅದಾದಮೇಲೆ ನಾವು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿಬಿಟ್ಟು ಅಡುಗೆ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬುಜ್ಜಿ ಬೇಬಿ ಕೂಡ ನನ್ನ ಜೊತೆ ಜಾಯ್ನ್ ಆದ. ನಮ್ಮಮ್ಮ ಫೋನ್ ಮಾಡಿದರು. ಸೊ ಸಂಜೆ ಪ್ರತಿದಿನ ಫೋನ್ ಮಾಡ್ತಾರೆ, ಮಾತಾಡ್ಕೊಂಡು ಕೂತ್ಕೊಂಡಿದ್ವಾ. ಸೊ ಹಾಗೆ ಅಡುಗೆ ಎಲ್ಲ ಮಾಡ್ಕೊಂಡು ಅವನು ಕೂಡ ಮಾತಾಡ್ಸೋಣ ಅಂತ ಹೇಳಿಬಿಟ್ಟು ಒಂದು ಕಡೆ ಸೊಪ್ಪಿಗೆಲ್ಲ ಬೇಯಕ್ಕೆ ಇಟ್ಟಿದ್ದೆ. ಅದು ವಿಜಿಲೆಲ್ಲ ಆದಮೇಲೆ ಮಸ್ತಿ ಒಗ್ಗರಣೆ ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಅಮ್ಮನ ಹತ್ರ ಮಾತಾಡ್ಕೊತಾ ಇದ್ವಿ. ಅವನಿಗೆ ಜೇನುತುಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಲ್ಲಿ ಇಟ್ಟಿರ್ತೀನಲ್ಲ ಅದು ಕೊಟ್ಬಿಟ್ಟು ಬಾಯಿಗಾಕು ಅಂತ ಹೇಳ್ತಾ ಇದ್ದ. ಸೊ ನಾನು ಕೂಡ ಆಗ್ತಾಯಿದ್ದೆ ಹಾಗೆ ಅಮ್ಮನ ಹತ್ರ ಮಾತಾಡಿಕೊಂಡು ಅವರು ಕೊಡು ನನಗೆ ಅಂತ, ಇವ್ನು ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಚೆನ್ನಾಗಿತ್ತು. ಮಾತಾಡ್ಕೊಂಡೆ ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟೆ ನಾನು. ಸೊ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ರೆಸ್ಟ್ ಕೂಡ ಮಾಡಿದ್ವಿ. ಆ್ಯಂಡ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ತುಂಬ ಜನ ವ್ಲಾಗ್ ಫುಲ್ ನೋಡ್ತಾ ಇಲ್ಲ. ಸೊ ಫುಲ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ಸಪೋರ್ಟ್ ಮಾಡ್ತಿರೋರಿಗೆ. ಪ್ರತಿಯೊಂದು ವೀಡಿಯೋಗೂ ತುಂಬ ಜನ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಬರ್ತಾಯಿದೆ, ಕಂಟಿನ್ಯೂ ಮಾಡಿ ಅಂತೆಲ್ಲ ಹೇಳ್ತೀರಾ. ಸೊ ಅದಕ್ಕೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. Bye bye.